Hi, good morning children. Welcome back to online class. In the previous class, we can learn about how our earth looks. How our earth looks. Earth looking like a globe. The globe positive and negatives we can learn it. And maps, group of maps is called atlas. And then oceans, five important oceans, continent, seven continents, and directions. These are all learned in the previous class. ಇದೆಲ್ಲ ನಿಮಗೆ ಕ್ಲಾಸ್ ಕಲ್ತವಲ್ವಾ? Today in this class we can learn about the earth neighbors. Your third chapter, the earth neighbors. The earth neighbors. Neighbors means ನಮ್ಮ ಅಕ್ಕಪಕ್ಕದವರು. ಅರ್ಥ ಪಕ್ಕ ಇರುವಂಥವು ಯಾವ್ಯಾವ ಇದ್ದಾರೆ, ಯಾವ ಪ್ಲಾನೆಟ್ಸ್ ಇದೆ, ಯಾವ ಸ್ಟಾರ್ಸ್ ಇದೆ, ಏನಿದೆ ಅನ್ನೋದನ್ನ ನೋಡೋಣ. ಓಕೆ, ದ ಅರ್ತ್ ನೈಬರ್ಸ್, ಯುವರ್ ಥರ್ಡ್ ಚಾಪ್ಟರ್, ಅರ್ತ್ ನೈಬರ್ಸ್. ಇನ್ ದ ಅರ್ತ್ ವಿ ಆರ್ ಲಿವಿಂಗ್ ಆನ್ ಅರ್ತ್. ನಾವೆಲ್ಲರೂ ಅರ್ತ್ ಮೇಲೆ ಇದೀವಲ್ವಾ? ದ ಅರ್ತ್ ಮೇಲೆ ವಿ ಕ್ಯಾನ್ ಜನರಲಿ ಸಿ ಅಬೌಟ್ ದ ಸನ್, ಮೂನ್ ಅಂಡ್ ಸ್ಟಾರ್ಸ್. ಸನ್, ಮೂನ್, ಸ್ಟಾರ್ಸ್ಗಳನ್ನ ಎವ್ರಿ ಡೇ ವಿ ಕ್ಯಾನ್ ಸಾ ಇಟ್. ಪ್ರತಿದಿನ ನಾವು ನೋಡ್ತೀವಿ. ಆದರೆ ಇವೆಲ್ಲ ಯಾವಾಗ ಕಾಣಿಸುತ್ತೆ ಸರ್ ಅಂತ ನೋಡಿದ್ರೆ, ದ ಸನ್ ಶೈನ್ಸ್ ಬ್ರೈಟ್ಲಿ ಇನ್ ದ ಸ್ಕೈ ಡ್ಯೂರಿಂಗ್ ದ ಡೇ ಟೈಮ್. ದ ಅರ್ತ್ ಸನ್ಶೈನ್ ವಿ ಕ್ಯಾನ್ ಸಿ ಇನ್ ದ ಡೇ ಟೈಮ್. ಅರ್ತ್ ಬೆಳಗ್ಗೆ ಅರ್ಥಲ್ಲಿ ಸನ್ ಬೆಳಗ್ಗೆ ತುಂಬಾ ಬ್ರೈಟ್ ಆಗಿ, ಶೈನ್ ಆಗಿ, ಕಲರ್ಫುಲ್ ಆಗಿ ನಾವು ನೋಡ್ತೀವಿ ಅಲ್ವಾ? ಕಾಣಿಸ್ತಾ ಇದೆ ಇಲ್ಲಿ ಡೇ ಟೈಮ್ ಅಲ್ಲಿ ಅರ್ತ್ ಕಾಣಿಸ್ತಾ ಇದೆ, ಸನ್ಶೈನ್ ಆಗಿ ಸುತ್ತ ಬ್ರೈಟ್ನೆಸ್ ಇದೆಯಾ? ಆರ್ ಯು ಸೀನ್ ದಟ್ ಎವ್ರಿಬಡಿ? ಓಕೆ, ಮತ್ತೇನ್ ಮಾಡ್ತೀವಿ? ಅರ್ತ್ ಇನ್ ದ ಸನ್ ವಿ ಕುಡ್ ನಾಟ್ ಸಿ ಇನ್ ದ ಕ್ಲೌಡಿ ಡೇ. ಅರ್ತ್ ಅಲ್ಲಿ ಸನ್ ನಾವು ಡೇ ಟೈಮ್ ಅಲ್ಲಿ ನೋಡ್ತೀವಿ. ಇನ್ ದ ಡೇ ಟೈಮ್ ಇಟ್ ಇಸ್ ಕವರ್ ವಿತ್ ಎ ಕ್ಲೌಡ್, ಮೀನ್ಸ್ ವಿ ಕಾಂಟ್ ಸಿ ದ ಸನ್. ಅಂದ್ರೆ ಮೋಡಗಳಿದ್ದಾಗ ಡೇ ಟೈಮ್ ಅಲ್ಲಿ ನಾವು ಸನ್ ನಮಗೆ ಕಾಣಿಸೋದಿಲ್ಲ ಅಲ್ವಾ? ಇಸ್ ರೈಟ್ ನಾ? ಎಸ್. ನೆಕ್ಸ್ಟ್, ದ ಮೂನ್ ಅಂಡ್ ಸ್ಟಾರ್ಸ್ ವಿ ಕ್ಯಾನ್ ಸಿ ಇನ್ ಎ ನೈಟ್. ಮೂನ್ ಅಂಡ್ ಸ್ಟಾರ್ಸ್ ವಿ ಕ್ಯಾನ್ ಸಿ ಇನ್ ಎ ನೈಟ್. ಮೂನು ಮತ್ತೆ ಸ್ಟಾರ್ಸ್ ಗಳನ್ನ ರಾತ್ರಿ ಹೊತ್ತು ನೋಡ್ತೀವಲ್ವಾ? ನೈಟ್ ಟೈಮ್ ಅಲ್ಲಿ ನಕ್ಷತ್ರಗಳನ್ನ, ಮೂನ್, ಚಂದ್ರನನ್ನ ವಿ ಕ್ಯಾನ್ ಸಿ ಎಟ್ ನೈಟ್. ರಾತ್ರಿ ಹೊತ್ತು ನೋಡ್ತೀವಲ್ವಾ? ಇಟ್ ಇಸ್ ಸೇಮ್ ವಿ ಕ್ಯಾನ್ ಸೇ ದ ಸನ್ ಅಂಡ್ ದ ಮೂನ್ ಆರ್ ದ ನೈಬರ್ಸ್. ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು? ಸನ್ ಅಂಡ್ ಮೂನ್ ಆರ್ ದ ನೈಬರ್. ಸನ್, ಮೂನ್, ಸ್ಟಾರ್ಸ್, ದೀಸ್ ಆರ್ ಆಲ್ ನೈಬರ್ಸ್. ಇವರೆಲ್ಲರೂ ಅಕ್ಕಪಕ್ಕದವರು ಅಂತ ಅರ್ಥ ಆಯ್ತಲ್ವಾ? The sun shine brightly in the day. Sun shine bright in the day, and sun is not visible when the clouds cover the earth. ಯಾವ clouds ಕವರ್ ಮಾಡಿರ್ತಾರೆ ಅರ್ಥ ನಾವು ನಮಗೆ ಸನ್ನ ನೋಡಕ್ಕಾಗಲ್ಲ. Stars and moons we can see at night. Stars, moon ನಾವು ರಾತ್ರಿ ಹೊತ್ತು ನೋಡ್ತೀವಿ. And sun and moon, stars are the neighbors. ಇದರಿಂದ ನೋಡಿದ್ರೆ ಸನ್, ಮೂನ್ ಮತ್ತೆ ಸ್ಟಾರ್ಸ್ ನೈಬರ್ಸ್ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಅದ್ರಲ್ಲಿ ಫಸ್ಟ್ ಒನ್ ದ ಸನ್. ಅದ್ರಲ್ಲಿ ಮೊದಲನೇ ನೋಡಿ ಸನ್ ಅಲ್ವಾ? ಸನ್ ಈಸ್ ಎ ಮೇಡ್ ಅಪ್ ಆಫ್ ಎ ಹಾಟ್ ಗ್ಯಾಸಸ್. ಸನ್ ಯಾವ ತರ ಆಗಿದಾನೆ ಸೌರ ಅಂತಂದ್ರೆ, ಇಟ್ ಇಸ್ ಮೇಡ್ ಅಪ್ ಆಫ್ ಎ ಹಾಟ್ ಗ್ಯಾಸಸ್. ಬಿಸಿ ಗಾಳಿಯಿಂದ ಸನ್ ಆಗಿರುವಂತದ್ದು. ಸನ್ ಈಸ್ ಎ ಸೆಂಟರ್ ಆಫ್ ಎ ಸೋಲಾರ್ ಸಿಸ್ಟಮ್. ಸನ್ ಎಲ್ಲಿದೆ ಸರ್? ಸೋಲಾರ್ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಇದೆ. ಸನ್ ಈಸ್ ಎ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್. ಇಟ್ ಈಸ್ ಮಚ್ ಬಿಗ್ಗರ್ ದೆನ್ ದ ಅರ್ತ್. ಇಟ್ ಈಸ್ ಬಿಗ್ಗರ್ ದೆನ್ ದ ಅರ್ತ್. ಈ ಸನ್ ಇದರಲ್ಲಿ ಕಾಣಿಸ್ತಾ ಇದೆ, ಸನ್ ಈಸ್ ಬಿಗ್ಗರ್ ದೆನ್ ದ ಅರ್ತ್. ಅರ್ತ್ ಗಿಂತ ದೊಡ್ಡದಾಗಿದ್ದಾನೆ. ಅಂಡ್ ಆಲ್ ದ ಪ್ಲಾನೆಟ್ಸ್ ಮೂವ್ ಅರೌಂಡ್ ದ ಸನ್. ಆಲ್ ದ ಪ್ಲಾನೆಟ್ಸ್ ಮೂವ್ ಅರೌಂಡ್ ದ ಸನ್. ಯಾವ ಪ್ಲಾನೆಟ್ ಸರ್ ಅಂದ್ರೆ ಮರ್ಕ್ಯುರಿ, ಮಾರ್ಸ್, ಅರ್ತ್, ಜುಪಿಟರ್, ಸ್ಯಾಟರ್ನ್, ನೆಪ್ಚೂನ್, ಪ್ಲೇಟೋ. ದೀಸ್ ಆರ್ ದ ಪ್ಲಾನೆಟ್ಸ್ ಮೂವ್ ಅರೌಂಡ್ ದ ಸನ್. ಇವೆಲ್ಲವೂ ಸಹ ಸೂರ್ಯನ ಸುತ್ತಾ ಇರ್ತವೆ. ಓಕೆ, ಸನ್ ಈಸ್ ಎ ಮೇಡ್ ಅಪ್ ಆಫ್ ಎ ಹಾಟ್ ಗ್ಯಾಸಸ್. ಈ ಸೂರ್ಯ ಬಿಸಿ ಗಾಳಿಯಿಂದ ಆಗಿರುವಂಥದ್ದು. ಅಂಡ್ ಇಟ್ ಈಸ್ ಎ ಹಾಟ್ ಬರ್ನಿಂಗ್ ಗ್ಯಾಸಸ್. ತುಂಬಾ ಯಾವಾಗಲೂ ಕೊತ ಅಂತ ಕುದಿತಾ ಇರುವಂಥದ್ದು. ಓಕೆ, ದ ಸನ್ ಈಸ್ ಎ ಸೆಂಟರ್ ಆಫ್ ಸೋಲಾರ್ ಸಿಸ್ಟಮ್. ಸನ್ ಸೋಲಾರ್ ಸಿಸ್ಟಮ್ ಅಲ್ಲಿ ಸೆಂಟ್ರ್ ಮಧ್ಯಭಾಗದಲ್ಲಿ ಇರ್ತಾನೆ. ಇಟ್ ಈಸ್ ಮಚ್ ಬಿಗ್ಗರ್ ದೆನ್ ದ ಅರ್ತ್. ಅರ್ತ್ ಗಿಂತ ದೊಡ್ಡದಾಗಿದ್ದಾನೆ. ಅಂಡ್ ಆಲ್ ದ ಪ್ಲಾನೆಟ್ಸ್ ಮೂವ್ ಅರೌಂಡ್ ದ ಸನ್. ಎಲ್ಲಾ ಪ್ಲಾನೆಟ್ಸ್ಗಳು ಸೂರ್ಯನ ಸುತ್ತುತ್ತವೆ. ಯಾವ ಪ್ಲಾನೆಟ್ಸ್ಗಳು? ಮಾರ್ಸು, ಜುಪಿಟರ್, ಸ್ಯಾಟರ್ನ್,
Neptune, Pluto, Earth. These are all planets move around the sun. ಇವೆಲ್ಲ ಸೂರ್ಯನ ಸುತ್ತ ಸುತ್ತುತ್ತವೆ. ಅದಕ್ಕೋಸ್ಕರ ನಮಗೆ ಡೇ ಅಂಡ್ ನೈಟ್ ಆಗುತ್ತೆ, ಬೆಳಗ್ಗೆ ಮತ್ತೆ ರಾತ್ರಿ ಆಗುತ್ತೆ. ಅದಕ್ಕೆ ಪಿಕ್ಚರ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಸನ್ ಈಸ್ ಎ ಸೆಂಟರ್ ಆಫ್ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ ಸೆಂಟ್ರಲ್ ಇದಾನ. ಅಲ್ಲಿ ನೋಡಿ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ದೀಸ್ ಆರ್ ಆಲ್ ಮೂವ್ ಅರೌಂಡ್ ದ ಸನ್. ಸೂರ್ಯನ ಸುತ್ತ ಸುತ್ತುತ್ತವೆ ಅಲ್ವಾ? ಕಾಣಿಸ್ತಾ ಇದೆಯಾ? ಎವ್ರಿಬಡಿ ಸಿ ದಟ್ ಪಿಕ್ಚರ್? ಎಲ್ಲರೂ ಕಾಣಿಸ್ತಾ ಇದೆಯಾ? ಓಕೆ. ಹಾಗಾದ್ರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸನ್ ಸಾರ್? ಸನ್ನ ಇಂಪಾರ್ಟೆನ್ಸ್ ಏನು ಸಾರ್ ಅಂತ ನೋಡಿದ್ರೆ, it is a source of life. Earth since emits the light and heat. Sun is a source of life. It is produce the light and heat. ಇಲ್ಲಿ ಸನ್ನು ನಮಗೆ ಲೈಟ್ ಮತ್ತು ಹೀಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಬೆಳಗ್ಗೆ ಹೊತ್ತು ಬೆಳಕನ್ನು ಕೊಡ್ತಾರೆ, ಜೊತೆಗೆ ಶಾಖ ಬಿಸಿಯನ್ನು ಸಹ ಪ್ರೊಡ್ಯೂಸ್ ಅನ್ನು ಮಾಡುತ್ತೆ. ಒನ್ ಆಫ್ ದ ಯೂಸರ್ಸ್ ಆಫ್ ಸನ್. ದ ಸೆಕೆಂಡ್ ಥಿಂಗ್ ಈಸ್, in the plants prepare the food in the presence of sunlight. The plants prepare the food in the presence of sunlight. ಸೂರ್ಯ ಯಾವಾಗ ಉದಯ ಆಗಿರ್ತಾನೋ ಆವಾಗ ಅದು ಬೆಳಕನ್ನು ತಗೊಂಡ್ಬಿಟ್ಟು ಪ್ಲಾಂಟ್ಸ್ಗಳು ತಮ್ಮ ಫುಡ್ ಅನ್ನು ಪ್ರಿಪೇರ್ ಮಾಡ್ತವೆ. ಅಂದ್ರೆ ಹೂಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಮರಗಳು ಎಲ್ಲ ಇದಾವಲ್ವಾ, ಇದು ಸೂರ್ಯನ ಬೆಳಕನ್ನು ತಗೊಂಡ್ಬಿಟ್ಟು ನಿಮಗೆ ಹೂವನ್ನ ಬಿಡೋದು, ಹಣ್ಣನ್ನು ಬಿಡೋ ಕೆಲಸವನ್ನ ಮಾಡುತ್ತೆ. ಅಂಡ್ ದೆನ್ the sunlight we can convert it as a solar energy. ಈ ಸನ್ಲೈಟ್ ನಾವು ಸೋಲಾರ್ ಎನರ್ಜಿ ಕನ್ವರ್ಟ್ ಮಾಡ್ತಾ ಇದೀವಿ. ಥ್ರೂ ದೇರ್ we can cook the food. ಅದರ ಮೂಲಕವಾಗಿ ನಾವು ಫುಡ್ ಅನ್ನು ಕುಕ್ ಮಾಡ್ತೀವಿ. ಕಾಣಿಸ್ತಾ ಇದೆಯಾ? it is a solar cooker. It is a solar cooker. Through their solar cooker we can produce to the food. ಇದರ ಮೂಲಕ ಆಹಾರವನ್ನು ತಯಾರಿಸ್ತೀವಿ. through the sunlight. ಸೂರ್ಯನ ಶಾಖವನ್ನ ಭೂಮಿಯ ಬಿಡ್ತಿರ್ತಲ್ಲ, ಆ ಎನರ್ಜಿನ ನಾವು ಸೋಲಾರ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಈ ಸೋಲಾರ್ ಕುಕ್ಕರ್ ನ ಯೂಸ್ ಮಾಡಿ ವಿ ಕ್ಯಾನ್ ಪ್ರಿಪೇರ್ ದ ಫುಡ್. ನಾವು ಫುಡ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಮತ್ತೆ ಇಷ್ಟೇನೆ ಸರ್, ಸೋಲಾರ್ ಲೈಟ್ ಅನ್ನ ಮಾಡಿದೀವಿ, ಮನೆ ಮುಂದೆ ಸೋಲಾರ್ ಲೈಟ್ ಮಾಡಿದೀವಿ, ಸ್ಟ್ರೀಟ್ ಲೈಟ್ ಗಳನ್ನ ಮಾಡಿದೀವಿ, ಮತ್ತೆ ಸೋಲಾರ್ ಕಾರ್ ಬಂದಿದೆ, ಸೋಲಾರ್ ಬೈಕ್ ಬಂದಿದೆ, ಸೋಲಾರ್ ಸೈಕಲ್ಗಳು ಬಂದಿದೆ. ಅಂದ್ರೆ ಸನ್ ಎನರ್ಜಿನ ಕನ್ವರ್ಟ್ ಮಾಡ್ಬಿಟ್ಟು ಸೋಲಾರ್ ಎನರ್ಜಿ ಮಾಡ್ಬಿಟ್ಟು ನಾವು ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸೋಲಾರ್ ಲೈಟ್ ಯೂಸ್ ಮಾಡ್ತಾ ಇದ್ದೀವಿ, ಸೋಲಾರ್ ಕಾರ್ಗಳನ್ನ ಯೂಸ್ ಮಾಡ್ತಿದ್ದೀವಿ, ಸೋಲಾರ್ ಸೈಕಲ್ ಇವೆಲ್ಲ ಬಂದಿದಾವಲ್ವಾ, ನಾವು ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಲ್ವಾ. ದೀಸ್ ಆರ್ ದ ಯೂಸರ್ಸ್ ಆಫ್ ದ ಸನ್. ಇವೆಲ್ಲ ಸನ್ ಯೂಸರ್ಸ್. ಸನ್ ಪ್ರೊಡ್ಯೂಸರ್ ಟು ದ ಲೈಟ್ ಅಂಡ್ ಹೀಟ್. Light and heat. In the presence of sunlight, the plants produce to the food. The sunlight we can convert it as a solar energy. Through the solar cooker we can produce to the food, and then we can use it to the solar light, solar car, solar bulbs. These are all uses of the sun. ಇದೆಲ್ಲ ಸನ್ನ ಯೂಸಸ್ ಗೊತ್ತಾಗ್ತಾ ಇದೆಯಲ್ವಾ? ನೆಕ್ಸ್ಟ್ ಸೋಲಾರ್ ಸಿಸ್ಟಮ್ ಅಂತ ಹೇಳಿ. It is a solar system. Everybody see that picture? ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಪಿಕ್ಚರ್ಸ್? ಓಕೆ. Sun is a center of earth. Sun center of earth. ಹೌದಲ್ವಾ? ಸೆಂಟರ್ ಇದೆ ಅರ್ಥಿಗೆ. And then center of solar system. ಇಡೀ ಸೋಲಾರ್ ಸಿಸ್ಟಮ್ ಅಲ್ಲೇ ಮಧ್ಯದಲ್ಲಿ ಇದರ nearest planet in the sun, it is Mercury. The Mercury is the nearest of the sun. Sun ಗೆ Mercury nearest ಆಗಿದ್ದಾರೆ. And then the Earth, it is a third planet in the solar system. ನೋಡಿ 1 2 3. The third planet of the solar system. It has the living cells live on the Earth. ಎಲ್ಲ living cells ಗಳು ಈ ಅರ್ಥ ಮೇಲೆ ಇದಾವೆ. And then the biggest planet in the solar system, it is Jupiter. And then Saturn has a rings. in ಶನಿ ಗ್ರಹ ಅಂತ ಕರಿತೀವಿ, ಅದಕ್ಕೆ ಉಂಗುರಗಳಿದಾವೆ, ಕಾಣಿಸ್ತಿದೆ ಇಲ್ಲಿ ಎರಡು ರಿಂಗ್ ಇದೆ. Saturn has a rings. The Neptune is the far away from the sun. ಸನ್ನಿಗೆ ದೂರದಲ್ಲಿರುವಂತಹ ಗ್ರಹ ಯಾರಪ್ಪ ಅಂದ್ರೆ ನೆಪ್ಚೂನ್. ಟೋಟಲಿ 8 ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 8 ಪ್ಲಾನೆಟ್ ಗಳಿದೆ. ದೇ ಆರ್ ಯಾವ್ಯಾವಪ್ಪ ಅಂದ್ರೆ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. The closest planet in the sun, it is Mercury.
closest planet in the sun, Mercury. The third planet in the sun, Earth. It is a living planet. We are all living on Earth. ನಾವೆಲ್ಲರೂ ಸಹ ಅಲ್ಲೇ ಇರುವಂಥದ್ದು Earth. And then biggest planet in the solar system, it is Jupiter. Are you seeing that? ಕಾಣಿಸ್ತಿದೆಯಾ? Jupiter. And then far away from the solar system, it is Neptune. ಎಲ್ಲರಿಗಿಂತ ದೂರ ಇರುವಂತಹ ಗ್ರಹ Neptune. ಕಾಣಿಸ್ತಾ ಇದೆಯಾ? ಅಲ್ಲಿ 8 planet. And then ring planet in the solar system, Saturn. ಇಲ್ಲಿ ಉಂಗುರಗಳಿರುವಂತಹ solar system ಏನಪ್ಪ? Saturn. Are you clear? ಗೊತ್ತಾಗ್ತಾ ಇದೆಯಾ? ಸನ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ವಾ? The next one is moon. Are you seeing that? ಎಲ್ಲರೂ ಕಾಣಿಸ್ತಿದೆಯಾ moon? We can see it in the night time. ರಾತ್ರಿ ಟೈಮ್ ಅಲ್ಲಿ ಮಾತ್ರ ಕಾಣೋದಲ್ವಾ? Moon and stars we can see it in the night time. Night time ಅಲ್ಲಿ ಮಾತ್ರ ನಾವು ನೋಡೋದು. ಕಾಣಿಸ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆಯಾ? ಓಕೆ. The moon looking like a ball. ನೋಡಕ್ಕೆ ನಿಮಗೆ ಬಾಲ್ ತರ ಕಾಣಿಸ್ತಾ ಇದೆಯಲ್ವಾ? ರೌಂಡ್ ಆಗಿ. Are you seeing that? ಎಲ್ಲರೂ ಕಾಣಿಸ್ತಾ ಇದೆಯಲ್ವಾ? Looking like a ball, and it is closest neighbor of the earth. ಅರ್ಥಿಗೆ ಕ್ಲೋಸ್ ಆಗಿರುವಂತ ನೈಬರ್ ಅಂದ್ರೆ ಪಕ್ಕದವ್ರ ತರ ಇದೆ. It is much smaller than the sun. ಸನ್ ಗಿಂತ ಚಿಕ್ಕಕ್ಕಿದೆ ಅಲ್ವಾ? ನಾನು ತೋರಿಸ್ತೇವೆ ಅವಾಗ ನಿಮಗೆ ಸೋಲಾರ್ ಸಿಸ್ಟಮ್. It is smaller than the sun. ಸನ್ ಗಿಂತ ತುಂಬಾ ಚಿಕ್ಕಕ್ಕಿದೆ. But it look like a big. ಇದು ನೋಡಕ್ಕೆ ಬಿಗ್ ಕಾಣುತ್ತೆ. Because it is closer than the earth and sun. That's why it looking like a big. ನಮಗೆ ನೋಡಕ್ಕೆ ಬಿಗ್ ಕಾಣುತ್ತೆ. ಯಾಕಪ್ಪ ಅಂದ್ರೆ it is closer than the earth and sun. ಸನ್ ಮತ್ತೆ ಅರ್ಥಿಗೆ ಹತ್ತಿರವಾಗಿರೋದ್ರಿಂದ ನೋಡಕ್ಕೆ ದೊಡ್ಡದಾಗಿ ಕಾಣುತ್ತೆ. ಶಾರ್ಟ್ ಮೇಲೆ ಅದು ನೆರಳಿನ ಮೇಲೆ ನೋಡಕ್ಕೆ ದೊಡ್ಡದಾಗಿ ಕಾಣುತ್ತೆ. And the moon moves around the earth. ಅದು ಮೂನ್ ಏನ್ ಮಾಡುತ್ತೆ? ಭೂಮಿ ಸುತ್ತ ಸುತ್ತುತ್ತೆ. It is a natural satellite. ಅದಕ್ಕೆ ಇದನ್ನ ಏನಂತ ಕರಿತೀವಿ? ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರೀತಾ ಇದೀವಿ. ಮತ್ತೇನ್ ಮಾಡುತ್ತೆ? It is natural satellites bodies that move around the planet. ಈ ನ್ಯಾಚುರಲ್ ಸ್ಯಾಟಲೈಟ್ ಬಾಡಿ ಏನ್ ಮಾಡುತ್ತೆ? ಈ ಪ್ಲಾನೆಟ್ ಸುತ್ತ ಸುತ್ತುತ್ತೆ. Are you clear? ಗೊತ್ತಾಗ್ತಾ ಇದೆಯಲ್ವಾ? Moon is a looking like a ball. It is smaller than the sun and it is move around the earth. It is looking like a big because it is closer than the moon and the earth. That's why it is called to the natural satellite, and its heavenly bodies move around the planets. ಇದು ಎಲ್ಲ ಪ್ಲಾನೆಟ್ಸ್ ಗಳ ಸುತ್ತ ಸುತ್ತುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಮತ್ತೇನು ಸಹ ಇಷ್ಟೇನಾ? ಅಲ್ಲ. ಮತ್ತೇನು? ಮೂನ್ ಆಸ್ ಎ no light of its own. Moon has a no light of its own. Moon own light ಅನ್ನ ಇಲ್ಲ. It is shadow following on the sun. sun ಇಂದ ಬರುವಂತ shadow ಅದರ ಮೇಲೆ ಬರುವಂತ ಬೆಳಕುಗಳಿಂದ it is looking like a bright. ನೋಡೋದಕ್ಕೆ ಬ್ರೈಟ್ ಆಗಿ ಕಾಣುತ್ತೆ. ಗೊತ್ತಾಗ್ತಾ ಇದೆಯಾ? The moon has not produced to the own light. ಮೂನು ತನ್ನ ಓನ್ ಲೈಟ್ ಅನ್ನ ಪ್ರೊಡ್ಯೂಸ್ ಅನ್ನ ಮಾಡಲ್ಲ. ಇಟ್ ಈಸ್ ಎ ಶಾಡೋ ಆಫ್ ಸನ್. ಸನ್ನ ಶಾಡೋ ಇಂದ ನಮಗೆ ಅದು ಬೆಳಕು ಬಿದ್ದಂಗೆ ಕಾಣ್ತಾ ಇರುತ್ತೆ. ಮತ್ತೇನು ಸರ್ ಮೂನಲ್ಲಿ ಇನ್ನೊಂದು ಅಂದ್ರೆ ವಿ ಕ್ಯಾನ್ ಡಿಸ್ಕವರ್ ಟು ದ ವಾಟರ್ ಇನ್ ದ ಮೂನ್. ಮೂನಲ್ಲಿ ನಮಗೆ ವಾಟರ್ ಸಿಕ್ಕಿದೆ, ಬಟ್ ವಿ ಕುಡ್ ನಾಟ್ ಡಿಸ್ಕವರ್ ಇನ್ ದ ಏರ್ ನಾಟ್ ಇನ್ ದ ಮೂನ್. ಮೂನಲ್ಲಿ ನೀರು ಸಿಕ್ಕಿದೆ, ಬಟ್ ನಾಟ್ ಅವೈಲಬಲ್ ಇನ್ ದ ಆಕ್ಸಿಜನ್ ಆರ್ ಏರ್. ಅಲ್ಲಿ ನಮಗೆ ಗಾಳಿ ಮತ್ತು ಇದು ಸಿಕ್ಕಿಲ್ಲ. ಇನ್ ದ 2009 ಸೆಪ್ಟೆಂಬರ್ ವಿ ಕ್ಯಾನ್ ಡಿಸ್ಕವರ್ ಟು ದ ವಾಟರ್ ಇನ್ ದ ಮೂನ್. 2009 ಸೆಪ್ಟೆಂಬರಲ್ಲಿ ಮೂನ್ನಲ್ಲಿ ನಾವು ವಾಟರ್ನ ಡಿಸ್ಕವರ್ ಮಾಡಿದ್ವಿ, ಬಟ್ ಏರ್ ಆರ್ ಆಕ್ಸಿಜನ್ ನಾಟ್ ದೇರ್ ಇನ್ ದ ಮೂನ್. ಮೂನಲ್ಲಿ ಆಕ್ಸಿಜನ್ ಉಸಿರಾಡ್ತೀವಲ್ಲ, ಈ ಗಾಳಿ ಅಲ್ಲಿ ಇಲ್ಲ. ದಟ್ಸ್ ವೈ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದ ಲೈಫ್. ಅದಕ್ಕೋಸ್ಕರ ಇದು ನಮ್ಮಲ್ಲಿ ಜೀವನ ಮಾಡೋಕ್ಕೆ ಯೋಗ್ಯವಾದ ಪ್ಲಾನೆಟ್ ಅಲ್ಲ. ಬಟ್ ಇನ್ ದ ಅರ್ತ್ ವಿ ಹ್ಯಾವ್ ದ ವಾಟರ್, ಆಕ್ಸಿಜನ್, ಎವ್ರಿಥಿಂಗ್. ದಟ್ಸ್ ವೈ ವಿ ಲಿವ್ ಇನ್ ದ ಅರ್ತ್. ಇಲ್ಲಿ ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ ಅಂದರೆ ಅರ್ಥಲ್ಲಿ ನಮಗೆ ಇಲ್ಲಿ ವಾಟರ್ ಇದೆ, ಆಕ್ಸಿಜನ್ ಇದೆ, ಲೈಟ್ ಇದೆ, ನ್ಯಾಚುರಲ್ ಲೈಟ್ ಇದೆ. ಇದೆಲ್ಲ ಇರೋದ್ರಿಂದ ನಾವು ಅರ್ಥಲ್ಲಿ ಇದ್ದೀವಿ. ಓಕೆ. ಅಂಡ್ ದ ಫಸ್ಟ್ ಪರ್ಸನ್ ವಾಸ್ ಎ ಆಸ್ಟ್ರೋನಟ್ ಆಫ್ ನೀಲ್ ಆರ್ಮ್ಸ್ಟ್ರಾಂಗ್. ನಿಮಗೆ ಕಾಣಿಸ್ತಿದೆಯಲ್ಲ, ಇವರೇ ನೀಲ್ ಆರ್ಮ್ಸ್ಟ್ರಾಂಗ್. He was the first person entered to the moon in the 20th July 1969.
ಈ ಫಸ್ಟ್ ಮ್ಯಾನ್ ಸ್ಟೆಪ್ ಅಪ್ ಆನ್ ದ ಮೂನ್. ಇವರೇ ಮೊದಲನೇ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಸ್ಟೆಪ್ ಅಪ್ ಆನ್ ದ ಮೂನ್. ಫಸ್ಟ್ ಮೂನ್ ಮೇಲೆ ಕಾಲನ್ನು ಇಟ್ಟು ಅಂತವ್ರು. ಗೊತ್ತಾಗ್ತಾ ಇದೆಯಾ? ಯಾವಾಗ? ಇನ್ ದ ಸೀನ್ಸ್ 20 ಜುಲೈ 1969, 20 ಜುಲೈ 1969ರಲ್ಲಿ. ಯಾವುದ್ರಲ್ಲಿ ಹೋಗಿದ್ರು ಸರ್? ಯಾವ ರಾಕೆಟ್ ಅಲ್ಲಿ ಹೋಗಿದ್ರು ಸರ್ ಅಂದ್ರೆ ಅಪೋಲೋ 2. ದ ಮಿಷನ್ ಅಪೋಲೋ 2 in the 22 July 1969, the American Neil Armstrong, the first person to go to the moon. ಮೊದಲನೇ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಹೋದಂತವ್ರು. ಗೊತ್ತಾಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಎವ್ರಿಬಡಿ ಸೀನ್ ದಟ್? ಎಲ್ಲರಿಗೂ ಗೊತ್ತಾಗ್ತಿದೆಯಲ್ಲ? ಅವರೇ ನೀಲ್ ಆರ್ಮ್ಸ್ಟ್ರಾಂಗ್ ನೋಡಿ ಚಂದ್ರನ ಮೇಲೆ ಮೊದಲನೇ ಹೆಜ್ಜೆ ಇಟ್ಟಿರೋ ಪಿಕ್ಚರ್ ಕಾಣಿಸ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆಯಲ್ವಾ? ಮೊದಲನೇ ಹೆಜ್ಜೆ ಅವರ ಇಟ್ಟ ಮೇಲೆ ಎರಡನೇ ಹೆಜ್ಜೆನೂ ಅವ್ರದ್ದೇ ಆಗಿದೆ. ಓಕೆನಾ? ಅಂದರೆ ಸೆಕೆಂಡ್ ಲೆಫ್ಟ್ ಲೆಗ್ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ನಿಮಗೆಲ್ಲರಿಗೂ ಡೌಟ್ ಇರು ಸರ್, ಮೊದಲನೇ ಹೆಜ್ಜೆ ಅವ್ರದ್ದು, ಎರಡನೇ ಹೆಜ್ಜೆ ಸರ್ ಅವ್ರ ಲೆಫ್ಟ್ ಹೆಜ್ಜೆ ಅಲ್ವಾ? ಓಕೆ, ಎವ್ರಿಬಡಿ ನೋ ದಟ್. ಮೂನ್ ಬಗ್ಗೆ ಗೊತ್ತಾಯ್ತಲ್ವಾ? ಮೂನ್ ಲುಕಿಂಗ್ ಲೈಕ್ ಎ ಬಾಲ್, looking like a ball. It is move around the earth. It is looking like a big because of it is closer than the earth and sun. The moon, it is called to the natural satellites. Natural satellites, it move around the planet. The planet ಸುತ್ತ ಇರುತ್ತೆ. In the moon we can discover to the water but no air. It is we can discover in the 2009 September. In the 1969 July 22, the American astronaut Neil Armstrong, the first person step on the moon. The first person step on the moon. Okay, are you clear? Moon ಬಗ್ಗೆ ಗೊತ್ತಾಯ್ತಲ್ವಾ? The next, our neighbor planet is, yes, star. Star is our next neighbor planet. If you all see the stars, ನಿಮಗೆಲ್ಲ ಕಾಣಿಸ್ತಿದೆಯಲ್ಲ ಇಲ್ಲಿ ಸ್ಟಾರ್ಸ್? ಕಾಣಿಸ್ತಾ ಇದೆಯಾ? The thousands of stars in the sky. ಸ್ಕೈಯಲ್ಲಿ ಎಷ್ಟು ಸ್ಟಾರ್ ಇದೆ ಸರ್ ಅಂದ್ರೆ thousands of stars. ನಾವು ಲೆಕ್ಕ ಮಾಡೋಕ್ಕಾಗಲ್ಲ ಇರುವಷ್ಟು ಸ್ಟಾರ್ಸ್ ಇದೆ. And have a own lights. They have produced the own lights and big huge balls on fire. ಇವೆಲ್ಲ ಪ್ರೊಡ್ಯೂಸರ್ ಮಾಡ್ತಿದ್ದೇವೆ ಲೈಟ್ ನ. ಯಾವ್ದ್ರಿಂದ? ಹ್ಯೂಜ್ ಬಾಲ್ಸ್ ಆನ್ ಎ ಫೈರ್. ದೊಡ್ಡ ದೊಡ್ಡ ನಕ್ಷತ್ರಗಳು ಸಿಡಿಯೋದ್ರ ಮೂಲಕವಾಗಿ ಲೈಟ್ ಅನ್ನ ಪ್ರೊಡ್ಯೂಸ್ ಅನ್ನ ಮಾಡ್ತಿದ್ದೇವೆ. Many of the stars much bigger than the sun. Many of the stars much bigger than the sun. ಇಲ್ಲಿ ಕೆಲವೊಂದು ಸ್ಟಾರ್ಗಳು ಸೂರ್ಯನಕ್ಕಿಂತನೂ ದೊಡ್ಡದಾಗಿರುವಂತಹ ಸ್ಟಾರ್ಸ್ ಗಳಿದಾವೆ. ಬಟ್ ಇವು ಲುಕಿಂಗ್ ಲೈಕ್ ಎ ಸ್ಮಾಲ್, ನೋಡಕ್ಕೆ ಚಿಕ್ಕದು ಕಾಣ್ತಿದಾವೆ. ಯಾಕೆ? ಬಿಕಾಸ್ ಆಫ್ ಇಟ್ ಇಸ್ ಕ್ವೈಟ್ ಫಾರ್ ಅವೇ ಫ್ರಮ್ ಅಸ್. ಇವು ನಮ್ಮಿಂದ ತುಂಬಾ ದೂರದಲ್ಲಿರೋದ್ರಿಂದ ನಮಗೆ ನೋಡಕ್ಕೆ ಯಾವ ತರ ಕಾಣಿಸ್ತಿದೆ? ಲುಕಿಂಗ್ ಲೈಕ್ ಎ ಸ್ಮಾಲ್. ಕಾಣಿಸ್ತಿದೆಯಲ್ಲ? ನೋಡಕ್ಕೆ ಚಿಕ್ಕ ಕಾಣಿಸ್ತಿದೆಯಲ್ವಾ? ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಇಟ್ ಇಸ್ ಪೋಲಾರ್ ಸ್ಟಾರ್. ಕಾಣಿಸ್ತಿದೆಯಲ್ಲ? ಇದು ಪೋಲಾರ್ ಸ್ಟಾರ್, ಬಿಗ್ಗೆಸ್ಟ್ ಸ್ಟಾರ್ ಇನ್ ದ ಸ್ಕೈ. ಸ್ಕೈಯಲ್ಲಿ ದೊಡ್ಡ ಸ್ಟಾರ್ ಯಾವುದು ಸರ್ ಅಂದ್ರೆ ಪೋಲಾರ್ ಸ್ಟಾರ್ ಇಸ್ ಎ ಬಿಗ್ಗೆಸ್ಟ್ ಸ್ಟಾರ್. ಓಕೆನಾ? ಸ್ಟಾರ್ಸ್, ಥೌಸಂಡ್ಸ್ ಆಫ್ ಸ್ಟಾರ್ಸ್ ಇನ್ ದ ಸ್ಕೈ. Thousands of the stars in the sky. The stars produce to the own light in the fire of big balls or huge balls. Huge balls ಗಳು ಹೊಡೆಯೋದ್ರ ಮೂಲಕವಾಗಿ ನಮಗೆ ಲೈಟ್ ಅನ್ನೋದು ಸ್ಟಾರ್ಸ್ ಅಲ್ಲಿ ಕಾಣಿಸ್ತಾ ಇದೆ. The stars twinkling in the sky. ಇವೆಲ್ಲ ಏನ್ ಮಾಡ್ತಿದೆ? ಸ್ಟಾರ್ಸ್ twinkling in the sky. ಸ್ಕೈ ಅಲ್ಲಿ ಅಂದ್ರೆ ಕುಣಿಯೋ ತರ ಕಾಣಿಸ್ತಾ ಇದೆ ಅಲ್ವಾ? ಹೊಳಿತಾ ಇದೆ ಬ್ರೈಟ್ ಆಗಿ ಹಿಂಗೆ, ಹೌದಲ್ವಾ? And then much of the stars bigger than the sun. ಇಲ್ಲಿ ತುಂಬಾ ಸ್ಟಾರ್ಸ್ ಗಳು ಸೂರ್ಯನಿಗಿಂತ ದೊಡ್ಡದಾಗಿದ್ದಾವೆ. ಬಟ್ ಯು ಲುಕಿಂಗ್ ಲೈಕ್ ಎ ಸ್ಮಾಲ್, ನೋಡಕ್ಕೆ ಚಿಕ್ಕದಾಗಿ ಕಾಣಿಸ್ತಿದ್ದಾವೆ. ಯಾಕಪ್ಪ ಅಂದ್ರೆ ಬಿಕಾಸ್ ಆಫ್ ಇಟ್ ಇಸ್ ಕ್ವೈಟ್ ಫಾರ್ ಅವೇ ಫ್ರಮ್ ಅಸ್. ಇವು ನಮ್ಗಿಂತ ದೂರದಲ್ಲಿರೋದ್ರಿಂದ ನೋಡಕ್ಕೆ ಚಿಕ್ಕಕ್ಕೆ ಕಾಣಿಸ್ತಾ ಇದೆ. ಬಿಗ್ಗೆಸ್ಟ್ ಸ್ಟಾರ್ ಇನ್ ದ ಸ್ಕೈ ಇಟ್ ಈಸ್ ಪೋಲಾರ್ ಸ್ಟಾರ್. ಕಾಣಿಸ್ತಿದೆಯಲ್ಲ? ಬಿಗ್ಗೆಸ್ಟ್ ಸ್ಟಾರ್ ಪೋಲಾರ್ ಸ್ಟಾರ್ ಇನ್ ದ ಸ್ಕೈ. ಇದೇ ನೋಡಕ್ಕೆ ದೊಡ್ಡದಾದ ಸ್ಟಾರ್ಸ್ ಗಳು. ಓಕೆನಾ? ಮತ್ತೇನು ಸ್ಟಾರ್ ಅಂತ ನೋಡ್ತಾ ಬಂದ್ರೆ some of the or group of the stars looking like a animals, peoples and things. ನಾವು ಗ್ರೂಪ್ ಆಫ್ ಸ್ಟಾರ್ಸ್ ಗಳನ್ನ ನೋಡಿದಾಗ ನಮ್ಗೆ ಯಾವ ತರ ಕಾಣುತ್ತಪ್ಪ ಅಂದ್ರೆ ನೋಡಕ್ಕೆ ಅನಿಮಲ್ಸ್, ಪ್ರಾಣಿಗಳ ತರ ಕಾಣ್ತವೆ, ಪೀಪಲ್ಸ್ ಮನುಷ್ಯರ ತರ ಕಾಣ್ತವೆ, ಆರ್ ಥಿಂಗ್ಸ್ ಯಾವುದೋ ವಸ್ತು ತರ ನಮಗೆ ಕಾಣಿಸ್ತಾ ಇದ್ದಾವೆ. ದ such patterns we call it the constellation. ಈ ಗ್ರೂಪ್ ಆಫ್ ಸ್ಟಾರ್ಸ್ ಗಳನ್ನ we can call it the constellations. Constellation ಅಂದ್ರೆ ನಕ್ಷತ್ರ ಪುಂಜಗಳು ಅಂತ. The group of stars are patterns looking like animals, peoples and things.
and the such patterns are called consultations. ಈ such patterns ಗಳನ್ನ consultations ಅಂತ ಕರಿತೀವಿ. ಅಂದ್ರೆ ನಕ್ಷತ್ರ ಪುಂಜಗಳು. The great bear of the clearest consultation. Great bear is the clearest consultations. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಬಿಯರ್ ಅಂದ್ರೆ ಕರಡಿ. ಬಿಯರ್ ಅಂದ್ರೆ ಕರಡಿ. ನಾ ಫಸ್ಟ್ ಏನು ಹೇಳಿದೆ, ದ ಗ್ರೂಪ್ ಆಫ್ ಸ್ಟಾರ್ಸ್ ಪ್ಯಾಟ್ರನ್ಸ್ ಲುಕಿಂಗ್ ಲೈಕ್ ಅನಿಮಲ್ಸ್. ಇಲ್ಲಿ ಗ್ರೂಪ್ ಆಫ್ ಸ್ಟಾರ್ಸ್ ನಮ್ಗೆ ಯಾವ ತರ ಕಾಣ್ತಿದೆ, ಲುಕಿಂಗ್ ಲೈಕ್ ಅನಿಮಲ್ಸ್ ಕಾಣಿಸ್ತಿದ್ಯಾ. ಇಲ್ಲಿ ಅನಿಮಲ್ ತರ ಕಾಣಿಸ್ತಿದೆ ನೋಡಿ, ಇಲ್ಲಿ ಬಿಯರು, ಸ್ಕಾರ್ಪಿಯೋ, ಲಯನ್ ತರ ಕಾಣಿಸ್ತಿದಾವಲ್ವಾ, ಕಾಣಿಸ್ತಿದೆ ಅಲ್ವಾ. ದ ಕ್ಲಿಯರೆಸ್ಟ್ ಗ್ರೂಪ್ ಆಫ್ ಸ್ಟಾರ್ಸ್ ಇಟ್ ಇಸ್ ಎ ಗ್ರೇಟ್ ಬಿಯರ್. ನೋಡಿ ಈ ಗ್ರೂಪ್ ಆಫ್ ಸ್ಟಾರ್ಸ್ ಯಾವ ತರ ಕಾಣಿಸ್ತಿದೆ, ಕಾಣಿಸ್ತಿದ್ಯಾ, ಲುಕಿಂಗ್ ಲೈಕ್ ಎ ಬಿಯರ್. ನಮಗೆ ಕರಡಿ ಯಾವ ತರ ಕಾಣಿಸ್ತಾ ಇದೆಯಾ. ನೆಕ್ಸ್ಟ್ ಸ್ಕಾರ್ಪಿಯೋ ತರ ಕಾಣಿಸ್ತಾ ಇದೆಯಾ. ಥರ್ಡ್ ಒನ್ ಲಯನ್ ಕಾಣಿಸ್ತಾ ಇದೆಯಾ, ಲುಕಿಂಗ್ ಲೈಕ್ ಎ ಲಯನ್. ಗೊತ್ತಾಯ್ತಲ್ವಾ. ಟುಡೇ ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಲರ್ನ್ ಅಬೌಟ್ ದ ಸನ್, ಮೂನ್, ಸ್ಟಾರ್ಸ್. ದೀಸ್ ಆರ್ ಆಲ್ ಅವರ್ ನೈಬರ್ಸ್. ಇವರೆಲ್ಲ ನಮ್ಮ ನೈಬರ್ಸ್ ಅಲ್ವಾ. Now I can finish your third lesson, the earth neighbors. ಗಳನ್ನ ನಾವು ಮುಗಿಸಿದ್ದೀವಿ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯುವರ್ ಹೋಮ್ವರ್ಕ್ HW. ಏನು ಸರ್ ನಮ್ಮ HW ಅಂದ್ರೆ give one word answers. ನ ಬರೀಬೇಕು. ಫಸ್ಟ್ ಒನ್, it is at the center of the solar system dash. Once again I repeat it. It is at the center of the solar system dash. Okay. Second one, it is the only body in the solar system that has its own light dash. It is the only body in the solar system that has its own light dash. Next, third one, it is the Earth's natural satellite dash. It is the Earth natural satellite dash. Fourth one, it is the brightest star in the sky dash. It is the brightest star in the sky dash. The fifth one, the twinkle in the night sky dash. They twinkle in the night sky dash. Okay. It is your homework. If you complete your homework, take one photocopy, send to our WhatsApp number. I hope if you all understand the earth neighbors, ನೀವೆಲ್ಲರೂ ಅರ್ತ್ ನೈಬರ್ಸ್ ಯಾರ್ಯಾರು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆನಾ. ಓಕೆ, ಬಾಯ್. ಹ್ಯಾವ್ ಎ ನೈಸ್ ಡೇ.